सकलावद्यतमसे जगज्जन्मस्थेम प्रलयरचनाशीलवपुषे नमो शेषान्नाय स्मृतिहृदयदीप्ताय हरये येन प्रादुरभावि भूमिवरये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परम् भान्तं ध्वंसमराजि साधुनिकरश्चाकारे सन्मार्गगः तेन व्यासदिवाकरेण सततं मात्यादिमेवानसन् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं सवे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्यानदलिने चञ्चरी कतिवे मनः न शब्दाब्धो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्य परं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ 152ನೇ ಸುಧಾಮೂಲ ಮುಕ್ತಾಯ ಆಯ್ತು. ಈಗ 153ನೇದು ನನು ಸರ್ವೇಪಿ ಪದಾರ್ಥಾಃ ಅಭಾವಾಃ ಭವಂತೇವ ಇತಿ ನ ಉಕ್ತ ದೋಷಃ. ಅಂದ್ರೆ ಇದುವರೆಗೆ ಜಗತ್ತಿನಲ್ಲಿ ಎಲ್ಲಾ ಪದಾರ್ಥ, ಅದು ಒಂದು ಎರಡು ಅಲ್ಲ, ಎಲ್ಲ ಅಭಾವ ಭವಂತೇವ, ಎಲ್ಲ ಅಭಾವ ವಸ್ತು. ಅಭಾವ ವಸ್ತು ಅಂತಂದ್ರೆ ಹಿಂದೆ ಹೇಳಿದಂತೆ ಯಾವ್ದಿಲ್ಲ ಅಂತ ನಮಗ್ ತಿಳಿತಾ ಇದೆಯೋ ಅಂಥ ವಸ್ತು. ಎಲ್ಲ ಇಲ್ಲ ಅಂತಾನೆ ತಿಳಿಯೋದಂತೆ, ಯಾವ್ದು ಇದೆ ಅಂತಾನೆ ತಿಳಿಯಲ್ಲ ಅಂತ ಆಗ್ಬಿಡುತ್ತೆ. ಆದ್ರೆ ಹೀಗೆ ಒಪ್ಲಿಕ್ ಬರತ್ತಾ? ಒಪ್ಲಿಕ್ ಬರಲ್ಲ. ಯಾಕೆಂದ್ರೆ ಈಗ ಕಣ್ಣು ಮುಂದೆ ನಮಗ್ ಕಾಣ್ತಾ ಇದೆ ವಸ್ತು, ಈ ವಸ್ತು ಇದೆ, ಇದು ಇದಿದೆ, ಇದಿದೆ, ಇದೇ ಇದೆ ಅಂತ ಹೇಳಿ ಎಷ್ಟು ವಸ್ತುಗಳ ಬಗ್ಗೆ ಕಾಣ್ತಾ ಇದೆ. ಇಲ್ಲ ಅಂತ ಹೇಳಿ ಎಲ್ಲೋ ಅಲ್ಲಲ್ಲಿ ಕಾಣ್ತಾ ಇದೆ ಅಷ್ಟೆ. ಎಷ್ಟು ಇದೆ ಅಂತ ಕಾಣ್ತಾ ಇದೆಯೋ ಅಷ್ಟೇ ಇಲ್ಲ ಅಂತ ಕಾಣ್ತಾ ಇಲ್ಲ. ಸತ್ಯ ವಸ್ತುತಃ ಇರ್ಬೋದು, ಯಾಕೆ ಅಭಾವನೆ ಜಾಸ್ತಿ ಇರ್ಬೋದು, ಇರೋದಕ್ಕಿಂತ ಇಲ್ಲದೆ ಇರೋದೇ ವಸ್ತುಗಳು ಜಾಸ್ತಿ ಇರಬಹುದು, ಇಲ್ಲ ಅಂತಿಲ್ಲ. ಆದ್ರೆ ಅನುಭವಕ್ಕಿರೋದೇನು? ವಸ್ತುಗಳಿದೆ ಎಲ್ಲ ಅಂತ ಅನುಭವಕ್ಕಿದೆ, ಇಲ್ಲ ಅಂತಾನೆ ಎಲ್ಲಾ ವಸ್ತುಗಳಿದೆ ಹೇಗೆ ಹೇಳ್ತೀರಿ? ಅಲ್ಲ, ಹೇಳ್ಬೋದು. ಉದಾಹರಣೆಗೆ ಘಟ, ಮಡಿಕೆ ಅಂದ್ರೇನು? ಯಾವ್ದು ಬಟ್ಟೆ ಅಲ್ವೋ ಅದು ಮಡಿಕೆ. ಬಟ್ಟೆ ಅಂದೇನು? ಯಾವ್ದು ಮಡಿಕೆ ಅಲ್ವೋ ಅದೇ ಬಟ್ಟೆ. ಪುಸ್ತಕ ಅಂದೇನು? ಯಾವ್ದು ಪೆನ್ ಅಲ್ವೋ ಅದು ಪುಸ್ತಕ. ಯಾವ್ದು ಪೆನ್ನು, ಯಾವ್ದು ಪುಸ್ತಕ ಅಲ್ವೋ ಅದು ಪೆನ್. ಅಂದ್ರೆ ಎಲ್ಲ ಇಲ್ಲ ಇಲ್ಲ ಅನ್ನೋ ಮುಖಾಂತರ ಜ್ಞಾನ ಬರುತ್ತೆ. ಯಾವ್ದು ಇದೆ ಅಂತ ಹೇಳೋದೇ ಇಲ್ಲ. ಹೀಗ್ಯಾಕೆ ಹೇಳ್ಬಾರದು ಅಂದ್ರೆ ನೋಡಿ, ಯಾವತ್ತು ಒಂದು ವಸ್ತು ಇಲ್ಲ ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಯಾವಾಗ್ಲೂ ಇರ್ಲೇಬೇಕಾಗುತ್ತೆ. ಅನಾದಿ ಕಾಲದಿಂದನೂ ಇದೆ ಇಲ್ಲ ಅನ್ನೋದು. ಉದಾಹರಣೆಗೆ ನೋಡಿ, ಶಶಭಿಷಾಣ ಇಲ್ಲ, ಮೊಲಕ್ಕೆ ಕೊಂಬಿಲ್ಲ, ಮನುಷ್ಯನಿಗೂ ಕೊಂಬಿಲ್ಲ. ಇಲ್ಲ ಅನ್ನೋದು ಯಾವತ್ತಿನಿಂದ ಇದೆ ಹೇಳಿ? ಅನಾದಿ ಕಾಲದಿಂದ ಇದೆ. ಇವತ್ತು ನೆನ್ನೆ ಮೊನ್ನೆ ಅಲ್ಲ. ಯಾವತ್ತಿನಿಂದ ಪರಮಾತ್ಮನಿದಾನೋ, ಯಾವತ್ತಿನಿಂದ ಜೀವ ಇದಾನೋ ಅವತ್ತಿನಿಂದಲೂ ಮೊಲಕ್ಕೆ ಕೊಂಬು ಇಲ್ಲ ಅನ್ನೋ ವಸ್ತುನು ಇದೆ, ಅಲ್ಲಿಂದ ಇಲ್ಲಿವರೆಗೂ. ಇನ್ನು ಮನುಷ್ಯನ ಕೊಂಬಿಲ್ಲ, ಅದು ಕೂಡ ಅವತ್ತಿಂದ ಇಲ್ಲಿವರೆಗೂ ಹಾಗೆ ಇದೆ. ಅಂದ್ರೆ ಇದು ಸಾಧಾರಣವಾಗಿ ಎಲ್ಲರನ್ನು ಸೇರಿಸ್ಕೊಂಡು ಯಾವ್ದೋ ಒಂದು ಗೊಂಬೆಗೆ ಇಟ್ಬಿಟ್ರೆ, ಮೊಲದ ಗೊಂಬೆ, ಅದಕ್ಕೆ ಕೊಂಬನ್ನ ಇಟ್ರು, ಅದು ಅವಾಗ ನಾವೇನ್ ಹೋಗ್ತೀವಿ ಶಶವಿಷಾಣ ಅಂತ ಅನ್ನಿಸ್ಕೊಡಲ್ಲ. ಯಾಕಂದ್ರೆ ಮೊಲನೇ ಅಲ್ಲ, ಅದು ಗೊಂಬೆ ಅಲ್ಲ. ಅದರಿಂದ ಇಲ್ಲಿ ಚೇತನವಾದ ವಸ್ತು ಕಣ್ಮುಂದೆ ಮೊಲ ಅನ್ನೋ ಪದಾರ್ಥ ಏನಿದೆ ಅದಕ್ಕೆ ಕೊಂಬನ್ನ ಇಡೋದು ಅಂತಿದ್ರೆ ಅದನ್ನ ಆಟಕದ ಕೊಂಬು, ಸಹಜವಾದ ಅದರಲ್ಲೇ ಹುಟ್ಟಿದ ಕೊಂಬು. ಈ ಹಸುಗಳ ಕೊಂಬಿರೋ ತರ ಇಲ್ಲ ಅಂತ ಅರ್ಥ. ಅದರಿಂದ ಈ ತರ ಶಶವಿಷಾಣನೆ ಇಲ್ಲ, ಅದ್ ಹೇಗೆ ಇರ್ಬೋದಲ್ಲ?
ನಾವೇ ಸೃಷ್ಟಿ ಮಾಡ್ತೀವಿ ಹಾಗೆಲ್ಲ ಹೇಳೋದ್ರ. ದೇವರ ಸೃಷ್ಟಿಯಲ್ಲಿ ಅವತ್ತಿನಿಂದ ಮಾಡ್ತಾ ಬಂದಿರೋ ಸೃಷ್ಟಿಯಲ್ಲಿ ಮೊದಲಿಂದನು ಇಲ್ಲಿಯವರೆಗೂ ಇಲ್ಲ, ಶಶವಿಷಾಣ ಇಲ್ಲ ಅನ್ನೋ ವಸ್ತು ಇದೆ. ಅಭಾವ ವಸ್ತು ಅವತ್ತಿನಿಂದ ಇಲ್ಲಿವರೆಗಿದೆ. ಹಾಗಾದ್ರೆ ಯಾವುದನ್ನ ಅಭಾವ ಅಂತ ನಾವು ಕರಿತೀವಿ ಅದು ಇವತ್ತಿನಿಂದೋ ನೆನ್ನೆಯಿಂದಲೋ ಅಲ್ಲ, ಅನಾದಿ ಕಾಲದಿಂದ ಇರ್ಬೇಕು. ಹಾಗಾದ್ರೆ ಘಟ ಪಟ ಪುಸ್ತಕ ಅಂತ ನಾವು ಈಗೇನು ಎಲ್ಲಾ ವಸ್ತು ಅಭಾವ, ಎಲ್ಲ ವಸ್ತುಗಳು ಇಲ್ಲ ಅಂತಾನೆ ನಮಗ್ ತಿಳಿಯೋದು ಅಂತ ಹೇಳ್ತಾ ಇದೀರಿ. ಇದು ಕೂಡ ಅನಾದಿ ಕಾಲದಿಂದ ಇರ್ಬೇಕು. ಇರ್ಲಿ ಏನ್ ತೊಂದ್ರೆ ಬಿಡಿ, ಎಲ್ಲ ಅನಾದಿ ವಸ್ತು. ಇದು ಹಠ ಆಯ್ತು, ಆಗ್ರಹ ಆಯ್ತು. ಯಾಕೆ? ಜಗತ್ತಿನಲ್ಲಿ ಹುಟ್ಟು ಸಾವಿರೋ ವಸ್ತುಗಳು ಸಾಕಷ್ಟಿವೆ, ನಿತ್ಯವಾದ ವಸ್ತುಗಳು ಬೇಕಾದಷ್ಟಿವೆ. ಎರಡನ್ನೂ ಒಪ್ಪಬೇಕು. ಎಲ್ಲವೂ ಅನಾದಿ ಕಾಲದಿಂದ ಇರೋ ವಸ್ತು ಅಂತಂದ್ರೆ ಹಾಗಾದ್ರೆ 3 ಥರ ಅಭಾವ ಹೇಳ್ತೀರಿ, ಅದು ತಪ್ಪಾಗತ್ತೆ. ಪ್ರಾಕ್ ಪ್ರಧ್ವಂಸ ಅತ್ಯಂತ ಭಾವತ್ವಂ ಅನುಪಪನ್ನಂ ಅಂತ ಹೇಳ್ತಾರೆ. 3 ಥರ ಅಭಾವ: ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ, ಅತ್ಯಂತ ಅಭಾವ. ಅಭಾವ ಅನ್ನೋದು 3 ಥರ ಇದೆ ಅಂತ. ಹೇಗೆ? ಪ್ರಾಕ್ ಅಭಾವ ಅಂದ್ರೆ ಒಂದ್ ವಸ್ತು ಇನ್ನು ಹುಟ್ಟಿಲ್ಲ. ಹಾಗಾದ್ರೆ ಹುಟ್ಟೋ ವಸ್ತು ಏನಿದೆ ಮುಂದೆ, ಅದಕ್ಕಿಂತ ಮುಂಚೆ ಅದಿರ್ಲಿಲ್ಲ. ಈಗ ನಮಗೆ ದೇಹ ಬಂತು, ದೇಹ ಬರೋದಕ್ಕಿಂತ ಮುಂಚೆ ನಮ್ಮ ದೇಹ ಇರ್ಲಿಲ್ಲ ಅಂತ ಅರ್ಥ. ಅದಕ್ಕೆ ಪ್ರಾಕ್ ಅಭಾವ ಅಂತ ಕರೀತಾರೆ. ವಸ್ತು ಹುಟ್ಟೋದಕ್ಕಿಂತ ಮುಂಚಿನ ಅವಸ್ಥೆ, ಆಗ ಒಂದು ಇಲ್ಲ ಅಂತ ಹೇಳ್ತೀವಲ್ಲ, ಅದನ್ನ ಪ್ರಾಗ್ ಅಭಾವ ಅಂತ ಕರಿತೀವಿ. ಇಲ್ಲ ಅಂದ್ರೆ ಯಾವ ತರ ಇಲ್ಲ? ವಸ್ತು ಹುಟ್ಟೋದಕ್ಕಿಂತ ಮುಂಚೆ ಇಲ್ಲ ಅಂತ ಒಂದರ್ಥ. ಆಮೇಲೆ ವಸ್ತು ಹುಟ್ಟಿದ ಮೇಲೆ ಇಲ್ಲ ಅಂತ ಹೇಳ್ತೀವಿ, ಅದನ್ನ ಧ್ವಂಸಾಭಾವ ಅಂತ ಕರೀತಾರೆ. ಈಗ ದೇಹ ಹುಟ್ಟೋದಕ್ಕಿಂತ ಮುಂಚೆ ದೇಹ ಇರ್ಲಿಲ್ಲ, ಅದನ್ನ ಪ್ರಾಗಭಾವ ಅಂತ ಕರೀತಾರೆ. ದೇಹ ಹುಟ್ಟಿದ ಮೇಲೆ ಒಂದು ದಿವ್ಸ ದೇಹ ಹೋಗತ್ತೆ, ದೇಹ ನಾಶ ಆಗತ್ತೆ, ಅದನ್ನ ಸುಡುತ್ತಾರೆ. ಆಗೇನಾಯ್ತು? ಆ ದೇಹದ ಧ್ವಂಸ ಆಯ್ತು. ಆಗ ದೇಹ ಧ್ವಂಸ ಅಭಾವ ಅಂತ ಹೇಳ್ತಾರೆ, ಅದನ್ನ ಧ್ವಂಸಾಭಾವ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಸ್ತು ಹುಟ್ಟೋದಕ್ಕಿಂತ ಮುಂಚೆನೂ ಇಲ್ಲ ಅಂತಾರೆ, ಹುಟ್ಟಿದ ಮೇಲೆ ಸುಟ್ಟಾದ್ಮೇಲೂ ಇಲ್ಲ ಅಂತಾರೆ, ಅಥವಾ ಇಡೀ ಜಗತ್ನಲ್ಲಿ ಹಿಂದೆನೂ ಇಲ್ಲ, ಈಗೂ ಇಲ್ಲ, ಮುಂದಕ್ಕೂ ಬರಲ್ಲ ಅನ್ನೋದನ್ನು ಇಲ್ಲ ಅಂತಾನೆ ಕರೀತಾರೆ. ಎಲ್ಲವನ್ನೂ ಇಲ್ಲ ಅನ್ನೋ ಶಬ್ದದಿಂದಲೇ ಕರೀತಾರೆ. ವ್ಯತ್ಯಾಸ ಏನು? ವಸ್ತು ಹುಟ್ಟೋದಕ್ಕಿಂತ ಮುಂಚೆ, ಹುಟ್ಟಿದ ಮೇಲೆ, ಅಥವಾ ಯಾವಾಗ್ಲೂ ಇಲ್ಲ. ಉದಾಹರಣೆಗೆ ಶಶಭಿಷಾಣಂ ನಾಸ್ತಿ ನ ಭವಿಷ್ಯತಿ ನ ಚ ಅಭೂತ್. ಈಗಿಲ್ಲ, ಹಿಂದಿರ್ಲಿಲ್ಲ, ಮುಂದ್ ಬರಲ್ಲ. ಯಾವುದು? ಶಶಭಿಷಾಣ. ನರಭಿಷಾಣನೂ ಕೂಡ ಹಾಗೆ. ಈ ತರ ಯಾವ ಕಾಲದಲ್ಲೂ ಭಗವಂತ ಈ ತರದ ಸೃಷ್ಟಿನ ಮಾಡ್ಲಿಲ್ಲ. ಆದ್ರಿಂದ ಅತ್ಯಂತ ಅಭಾವ. ಅತ್ಯಂತ ಅಭಾವ ಅಂತ ಏನು? ಯಾವ ಕಾಲದಲ್ಲೂ ಇರಲ್ಲ, ಅದಕ್ಕೆ ಅತ್ಯಂತ ಅಭಾವ ಅಂತ ಕರೀತಾರೆ. ಇವನಿಗೆ ಬುದ್ಧಿನೇ ಇಲ್ಲ, ಇವನಲ್ಲಿ ಬುದ್ಧಿಯ ಅತ್ಯಂತ ಅಭಾವ ಇದೆ ಅಂದ್ರೆ ಅರ್ಥ ಇವನ್ಗೆ ಹಿಂದೇನೂ ಬುದ್ಧಿ ಇರ್ಲಿಲ್ಲ, ಈಗಂತೂ ಇಲ್ಲ, ಮುಂದಕ್ಕೂ ಬರಲ್ಲ ಅಂತ ಅರ್ಥ. ಇದು ಅತ್ಯಂತ ಅಭಾವ ಅಂತ ಶಬ್ದದಿಂದ ಕರೀತಾರೆ. ಅಂದ ಇದರಲ್ಲಿ ಏನೋ ಒಂದು ವಿಷಯ ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಒಂದು ವಿವಾದ ನಡೀತಾ ಇದೆ ಯಾವ್ದೋ ಚರ್ಚೆ ಬಗ್ಗೆ, ಯಾವ್ದೋ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ, ವಿವಾದ. ಅದ್ರ ಬಗ್ಗೆ ಕೆಲವರು ಹೇಳ್ತಾರೆ ಇದು ಅತ್ಯಂತ ಅಭಾವ ಅಂತ. ಸಾಧ್ಯನೇ ಇಲ್ಲ ಇದು ಅಂತ. ಯಾವ ಕಾಲದಲ್ಲಿ ನಿಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ, 1000 ವರ್ಷ ಆದ್ರೂ ನಿಮ್ ಕೈಲಿ ಆಗಲ್ಲ ಸಾಧನೆ ಮಾಡ್ಲಿಕ್ಕೆ, ಇದು ಅತ್ಯಂತ ಅಭಾವ ಅಂತ ಹೇಳ್ತಾರ. ಹಿಂದೆನೂ ಇರ್ಲಿಲ್ಲ, ಈಗಲೂ ಇಲ್ಲ, ಮುಂದನು ಸಾಧನೆ ಮಾಡ್ಲಿಕ್ಕೆ ಬರಲ್ಲ, ಇದನ್ನ ಅತ್ಯಂತ ಅಭಾವ ಅಂತ ಕರೀತಾರೆ. ಇನ್ನು ಧ್ವಂಸಾಭಾವ. ಧ್ವಂಸ ಮಾಡ್ತೀವಿ. ಏನ್ ಧ್ವಂಸ ಮಾಡೋದು ಅಂದ್ರೆ ಅರ್ಥ, ಈಗ ಒಂದ್ ವಿಷಯ ಹೇಳ್ತೀವಿ, ಆ ವಿಷಯ ಇಲ್ಲ ಅಂತ ಅದನ್ನ ನಾಶಪಡಿಸೋದು. ಅದು ಹುಟ್ಟಿದ ವಸ್ತು, ಅದ್ರ ಆಮೇಲೆ ನಾಶಪಡಿಸೋದು ಧ್ವಂಸಾಭಾವ. ಇನ್ನು ವಸ್ತು ಹುಟ್ಟೇ ಇಲ್ಲ, ವಸ್ತು ಹುಟ್ಲೇಬಾರ್ದು ಹಾಗೆ ಮಾಡ್ತೀವಿ ಅಂತ ಅಂದ್ರೆ ಅರ್ಥ, ವಸ್ತು ಹುಟ್ಟಿದ್ರೆ ತಾನೆ ಅದ್ರ ಮುಂಚಿನ ಅಭಾವ ಹೋಗೋದು. ವಸ್ತು ಹುಟ್ಟದೇ ಇರೋ ಹಾಗೆ ರಕ್ಷಣೆ ಮಾಡ್ಕೊಂಡ್ ಬರ್ತೀವಿ. ಉದಾಹರಣೆಗೆ ನಿಮಗೆ ಒಂದು ಹೇಳ್ತೇನೆ. ಪ್ರಾಗಭಾವಕ್ಕೆ ಉದಾಹರಣೆ ಯಾವುದು ಅಂದ್ರೆ, ಇದೆಲ್ಲ ನಮ್ಗೆ ಅರ್ಥ ಆಗಿರುತ್ತೆ. ಪ್ರಾಗಭಾವಕ್ಕೆ ಸಾಮಾನ್ಯವಾಗಿ ಉದಾಹರಣೆ ಕೊಡೋದು ಈ ಸಂಧ್ಯಾ ವಂದನೆ ಬಗ್ಗೆ. ಸಂಧ್ಯಾ ವಂದನೆ ಮಾಡಿದ್ರೆ ಏನಾಗುತ್ತೆ? ಪ್ರತ್ಯವಾಯ ಪ್ರಾಗಭಾವ ಹಾಗೇ ಉಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಸಂಧ್ಯಾ ವಂದನೆ ಅಂತಂದ್ರು. ಸಂಧ್ಯಾ ವಂದನೆ ಮಾಡಿದರ ಫಲ ಏನು ಅಂದ್ರೆ ಪ್ರತ್ಯವಾಯ ಪ್ರಾಗಭಾವದ ರಕ್ಷಣೆ ಅಂತ ಶಾಸ್ತ್ರದಲ್ಲಿ ಬರೀತಾರೆ. ಇದು ಹಿಂದನೂ ಬಂದಿತ್ತು, ನೆನಪಿಸ್ತಾ ಇದ್ದೀನಿ. ಇದಕ್ಕೆ ಅರ್ಥ ಏನು? ಈ ಸಂದರ್ಭದಲ್ಲಿ ಬಂತು, ಅದನ್ನ ಹೇಳ್ತಾನೆ. ಪ್ರಾಗಭಾವ ಅಂದ್ರೇನು? ಒಂದು ವಸ್ತು ಹುಟ್ಟೋದಕ್ಕಿಂತ ಮುಂಚಿನ ಅವಸ್ಥೆ, ಅದಿಲ್ಲ ಅಂತ ಹೇಳೋ ಅವಸ್ಥೆ. ಈಗ ಪ್ರತ್ಯವಾಯ ಅಂದ್ರೆ ಪಾಪ ಇನ್ನು ಹುಟ್ಟಿಲ್ಲ ಅಂದ್ರೆ ಏನಿದೆ? ಪಾಪದ ಪ್ರಾಗಭಾವ ಇದೆ, ಇನ್ನು ಹುಟ್ಟಿಲ್ಲ ಪಾಪ. ಹಾಗಾದ್ರೆ ಪಾಪದ ಪ್ರಾಗಭಾವ ಹಾಗೇ ಉಳಿಸ್ಕೊಂಡು ಹೋಗ್ಬೇಕು, ಅದು ನಮ್ ಕರ್ತವ್ಯ. ಯಾಕೆ? ಪಾಪ ಹುಟ್ಟೋ ಹಾಗೆ ಮಾಡ್ಕೊಂಡ್ರೆ ನಮ್ಗೆ ಅದು ಫಲ ಅನುಭವಿಸ್ಬೇಕಾಗಿ ಬರುತ್ತೆ. ಹಾಗಾದ್ರೆ ನಮ್ಮ ಪಾಪ ಹುಟ್ಲೇಬಾರ್ದು. ಯಾವಾಗ್ಲೂ ಆ ಪಾಪದ ಪ್ರಾಕ್ ಅಭಾವ, ಪಾಪ ಹಿಂದೆ ಹಾಗೆ ಇಲ್ಲ ಅಂತ ಏನಿದೆ ಹಾಗೇ ಉಳಿಸ್ಕೊಂಡು ಹೋಗ್ಬೇಕು ಅಂತ ಸಂಧ್ಯಾವನ್ನ ಯಾವಾಗ್ಲೂ ಮಾಡ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಪಾಪ ಹುಟ್ಟುಬಿಡತ್ತೆ. ಹುಟ್ಟಿದ್ಮೇಲೆ ಏನ್ ಮಾಡೋದು?
ಅದರ ಧ್ವಂಸ ಮಾಡ್ಬೇಕು. ಇಲ್ಲ ಪಾಪದ ಅತ್ಯಂತ ಅಭಾವ ಇರ್ಬೇಕು. ಎಂದೆಂದಿಗೂ ಹಿಂದೆ ಮುಂದೆ ಈಗ ಯಾವತ್ತೂ ಪಾಪ ಬರೋದೇ ಇಲ್ಲ ಅಂತ ಅದು ಆಗಲ್ಲ ನಮ್ ಕೈ. ಪಾಪ ಅತ್ಯಂತ ಅಭಾವ ಸಾಧನೆ ಯಾವಾಗ ಆಗತ್ತೆ? ಮೋಕ್ಷ ದೊರೆಯುವಂತಹ ವ್ಯಕ್ತಿ ಆಗಿದ್ರೆ, ದೇವರ ಅಪರೋಕ್ಷ ಜ್ಞಾನ ಆದ್ಮೇಲೆ ಎಲ್ಲ ಕರ್ಮಗಳನ್ನ ಕಳ್ಕೊಂಡ ಮೇಲೆ ಅವನಿಗೆ ಪಾಪದ ಅತ್ಯಂತ ಅಭಾವ ಆಗೋದು. ಅಲ್ಲಿವರೆಗೂ ಪಾಪದ ಅತ್ಯಂತ ಅಭಾವ ಸಾತ್ವಿಕರಿಗೆ ಆಗಲ್ಲ. ಪಾಪ ಏನೋ ಒಂದು ಇದ್ದೇ ಇರುತ್ತೆ, ಅದು ಧ್ವಂಸ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಹಾಗಾದ್ರೆ ಒಂದೇ ಒಂದು ಪಾಪ ಪುಣ್ಯದ ದೃಷ್ಟಾಂತ ತಗೊಂಡ್ರೆ ನಿಮ್ಗೆ ಈ ಪ್ರಾಗಭಾವ, ಧ್ವಂಸ, ಅತ್ಯಂತ ಅಭಾವ ಈ ಶಬ್ದಗಳ ಅರ್ಥ ಚೆನ್ನಾಗಾಗತ್ತೆ. ಒಂದು ದೃಷ್ಟಾಂತಕ್ಕೆ ಸರಿಯಾಗಿ ಅರ್ಥ ಆದ್ರೆ ಎಲ್ಲದಕ್ಕೂ ಹಾಗೆ ಅನ್ವಯಿಸ್ಕೊಳ್ಳೋದು. ಪಾಪ ಇನ್ನು ಹುಟ್ಟಿಲ್ಲ ಅಂದ್ರೆ ಪಾಪ ಪ್ರಾಗಭಾವ ಇದೆ ಅಂತ ಅರ್ಥ. ನಾವು ಹಾಗೆ ಇರ್ಬೇಕು. ನಾವು ಪಾಪ ಪ್ರಾಗಭಾವದಲ್ಲೇ ಇರ್ಬೇಕು ನಾವು. ಇನ್ನು ಪಾಪ ಹುಟ್ಟುತ್ತಾ ಪಾಪ ಧ್ವಂಸ ಮಾಡ್ಕೊಬೇಕು ನಂತರ. ಅದ್ ಹೇಗ್ ಮಾಡ್ಕೊಳ್ತೀವಿ? ಕರ್ಮಾಚರಣೆಯಿಂದ, ಜ್ಞಾನಾಚರಣೆಯಿಂದ, ಜ್ಞಾನವನ್ನ ಚೆನ್ನಾಗಿ ವಿಸ್ತಾರ ಮಾಡೋದ್ರಿಂದ, ಕೊಡೋದ್ರಿಂದ, ಹಂಚೋದ್ರಿಂದ, ಆಮೇಲೆ ಕೊನೆಗೆ ಹೋಗ್ತಾ ಹೋಗ್ತಾ ಪ್ರಾರಬ್ಧ ಕರ್ಮ ಸಮೇತ ಅನುಭವಿಸೋದ್ರಿಂದ ಇಷ್ಟು ಹೋಗುತ್ತೆ, ಅತ್ಯಂತ ಅಭಾವ ಆಗತ್ತೆ. ಹೀಗೆ ಪಾಪ ಪ್ರಾಗಭಾವ, ಪಾಪ ಧ್ವಂಸ, ಪಾಪ ಅತ್ಯಂತ ಅಭಾವ. ಹೀಗೆ ಪುಣ್ಯದ್ ನೋಡೋಣ. ಪುಣ್ಯ ಪ್ರಾಗಭಾವ ಬೇಡ ನಮ್ಗೆ. ಯಾಕೆ? ಪುಣ್ಯ ಮಾಡ್ಬೇಕು ನಾವು. ಪುಣ್ಯ ಪ್ರಾಗಭಾವನೇ ಇದ್ರೆ ಅವನ್ ಜಗತ್ನ ಮತ್ತೆ ಒಳ್ಳೆ ಗತಿನೇ ಆಗಲ್ಲ ನಮ್ಗೆ. ಅದರಿಂದ ಪುಣ್ಯ ಸಂಪಾದನೆ ಮುಖ್ಯ. ಆದ್ರೆ ಪುಣ್ಯ ಧ್ವಂಸ ಆಗ್ಬಿಟ್ರೆ ಕಷ್ಟ. ಪುಣ್ಯ ಮಾಡಿದ್ದು ಪುಣ್ಯ ಹೋಯ್ತು ಅಂದ್ರೆ, ಧ್ವಂಸ ಆಯ್ತು ಅಂದ್ರೆ ಮತ್ತೆ ಕಠಿಣದ ಅವಸ್ಥೆ, ನರಕಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಸರಿ, ಪುಣ್ಯದ ಅತ್ಯಂತ ಅಭಾವ, ಪುಣ್ಯನೇ ಮಾಡ್ಲಿಲ್ಲ ಜೀವನದಲ್ಲಿ, ಹಿಂದೆನೂ ಇಲ್ಲ, ಈಗ್ಲೂ ಇಲ್ಲ, ಮುಂದೆನೂ ಇಲ್ಲ, ಅದು ಕಷ್ಟ. ಹಾಗಾದ್ರೆ ಪುಣ್ಯ ಪ್ರಾಗಭಾವ ನಮಗೆ ಇಷ್ಟ ಇಲ್ಲ, ಪುಣ್ಯ ಧ್ವಂಸನೂ ನಮಗೆ ಇಷ್ಟ ಇಲ್ಲ, ಪುಣ್ಯ ಅತ್ಯಂತ ಭಾವನೂ ಇಷ್ಟ ಇಲ್ಲ. ಅದ್ರಲ್ಲಿ ನಮ್ಗೆ ಮೂರೂ ಬೇಡ, ಅದ್ರ ವಿರುದ್ಧನೇ ಬೇಕು ನಮ್ಗೆ. ಅದ್ರ ಪುಣ್ಯ ಇರ್ಬೇಕು. ಆದ್ರೆ ಪಾಪದ ಹಾಗಲ್ಲ. ಪಾಪದ ಪ್ರಾಗಭಾವನೂ ಇಷ್ಟ, ಪಾಪದ ಧ್ವಂಸನೂ ಇಷ್ಟ, ಪಾಪದ ಅತ್ಯಂತ ಭಾವನೂ ಇಷ್ಟ, ಈ ತರ ಹೇಳ್ತೀವಿ. ಆದ್ರೆ ಒಂದು ಪುಣ್ಯದ್ದು ಹಾಗೆ ಇದೆ. ಯಾಕೆಂದ್ರೆ ಮೋಕ್ಷಕ್ಕೆ ಯಾರು ಹೋಗ್ತಾನೆ ವ್ಯಕ್ತಿ, ಆ ವ್ಯಕ್ತಿ ಪುಣ್ಯವನ್ನು ಕೂಡ ಕಳ್ಕೊಂಡೇ ಹೋಗ್ಬೇಕು. ಎಂಥ ಪುಣ್ಯ? ಮೋಕ್ಷದಲ್ಲಿ ಸಿಗೋ ಸುಖಕ್ಕೆ ಬೇಕಾದ ಪುಣ್ಯ ಅಂತ ಒಂದಿರುತ್ತೆ. ಅದನ್ ಬಿಟ್ಟು, ಆ ಪುಣ್ಯ ನಮಗ್ ಬೇಕೇ ಬೇಕು. ಅದನ್ ಬಿಟ್ಟು ಬೇರೆ ತರಹದ ಯಾವುದೇ ಸಾಂಸಾರಿಕ ಭೋಗಕ್ಕೆ ಕಾರಣವಾದ ಪುಣ್ಯ ಇದೆ, ಅದು ಯಾವ್ದು ಬೇಡ. ನಶ್ವರ. ನಮ್ಗೆ ಸ್ವರ್ಗಕ್ಕೆ ಬೇಕಾದ ಪುಣ್ಯ ಇದೆ, ಅದನ್ನ ಕಳ್ಕೊಂಡೇ ಬರ್ಬೇಕು ನಾವು. ಅದ್ ಬೇಕಾಗಿದೆ ನಮ್ಗೆ. ಯಾಕೆ? ಮೋಕ್ಷಕ್ಕೆ ಅದು ಪ್ರತಿಬಂಧಕ. ಮೋಕ್ಷ ಸಿಗ್ಲಿಕ್ಕೆ ಅದನ್ನ ಅನುಭವಿಸೋವರ್ಗೆ ನಮ್ಗೆ ಮೋಕ್ಷ ಸಿಗಲ್ವಲ್ಲ. ಹಾಗಾಗಿ ಅದು ನಮಗ್ ತೊಂದ್ರೆ. ಅಂತ ಅನಿಷ್ಟ ಪುಣ್ಯ ಅದು. ಅದಿಷ್ಟ ಪುಣ್ಯ ಅಲ್ಲ, ಅದು ಅನಿಷ್ಟ. ಅದ್ ನಮಗ್ ಬೇಡ. ಅಂಥ ಪುಣ್ಯವನ್ನು ಕಳ್ಕೊಳ್ಬೇಕು. ಆ ಪಕ್ಷ ಆ ಪುಣ್ಯವನ್ನ ಇಟ್ಟುಕೊಂಡ್ರೆ ಆಗ ಆ ಪುಣ್ಯದ ಪ್ರಾಗಭಾವ, ಆ ಪುಣ್ಯದ ಧ್ವಂಸ, ಆ ಪುಣ್ಯದ ಅತ್ಯಂತ ಅಭಾವ ಅದ್ ನಮ್ಗೆ ಇಷ್ಟನೇ. ಆದ್ರೆ ಎಂಥ ಪುಣ್ಯ? ಮೋಕ್ಷ ಸುಖಕ್ಕೆ ಬೇಕಾದ ಒಂದು ಪುಣ್ಯ ಇದೆ, ಅದನ್ನ ಮಾತ್ರ ಕಳ್ಕೊಳ್ಳಿಕ್ ನಾವ್ ಇಷ್ಟ ಪಡ್ಬಾರ್ದು. ಈ ತರ ಈ ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತ ಅಭಾವ ಅನ್ನೋ ಶಬ್ದಗಳ ಪರಿಚಯ. ಅದೇ ಇಲ್ಲಿ ಇನ್ನೊಂದು ಅಭಾವ ಇದೆ, ಅದನ್ನ ಇಲ್ಲಿ ಹೇಳಲಿಲ್ಲ. ಯಾವುದು? ತಥಾಪಿ ಅನ್ಯೋನ್ಯಾಭಾವತ್ವಂ ಯುಜ್ಯತೆ ಏವಾ ಅಂತ ಮುಂದೆ ಬಂತು. ಅನ್ಯೋನ್ಯಾಭಾವ ಅಂತ ಇನ್ನೊಂದು ಶಬ್ದ ಹಾಕ್ತಾರೆ. ಅನ್ಯೋನ್ಯಾಭಾವ ಅನ್ನೋ ಶಬ್ದಕ್ಕೆ ಪರ್ಯಾಯ ಶಬ್ದ ಯಾವುದು? ಭೇದ ಅಂತ ಹೇಳ್ತೀವಲ್ಲ. ಪಂಚಭೇದ ಸಿದ್ಧಾಂತ. ಭೇದ, ಭೇದ ಅಂದ್ರೂ ಒಂದೇ ಶಾಸ್ತ್ರದಲ್ಲಿ, ಅನ್ಯೋನ್ಯಾಭಾವ ಅಂದ್ರೂ ಒಂದೇ ಅರ್ಥ. ಅದರಿಂದ ಎಲ್ಲಾ ಕಡೆ ಭೇದ ಅನ್ನೋ ಶಬ್ದವನ್ನ ಹೆಚ್ಚು ಬಳಸಲ್ಲ. ಕೆಲವು ಸಲ ಏನಾಗುತ್ತೆ, ಅನ್ಯೋನ್ಯಾಭಾವ ಅನ್ಯೋನ್ಯಾಭಾವ ಬಳಸ್ತಾರೆ. ಅದಕ್ಕೆ ಅರ್ಥ ಭೇದ ಇದೆ. ಈಗ ಉದಾಹರಣೆಗೆ ಪಂಚಭೇದ ಹೇಳ್ಬೇಕಾದ್ರೆ ಜೀವ ಜಡಗಳಿಗೆ ಭೇದ ಇದೆ ಅನ್ನೋದ್ರ ಬದಲು ಜೀವ ಜಡಗಳಲ್ಲಿ ಅನ್ಯೋನ್ಯಾಭಾವ, ಜಡ ಜಡಗಳಲ್ಲಿ ಅನ್ಯೋನ್ಯಾಭಾವ, ಜಡ ಈಶ್ವರಲ್ಲಿ ಅನ್ಯೋನ್ಯಾಭಾವ, ಆ ಶಬ್ದ ಪರಿಚಯ ಆಗ್ಬೇಕು ನಮ್ಗೆ ಚೆನ್ನಾಗಿ. ಓ, ಅನ್ಯೋನ್ಯ ಅಭಾವ ಅಂದ್ರೆ ಭೇದದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಯಾಕಿದ್ ಅನ್ಯೋನ್ಯಾಭಾವ ಅಂತ ಶಬ್ದ ಬಂತು ಅಂದ್ರೆ, ಈಗ ನೋಡಿ, ಘಟ ಪಟ ಎರಡು ವಸ್ತು ತಗೊಳ್ಳೋಣ. ಒಂದು ಮಡಿಕೆ, ಒಂದು ಬಟ್ಟೆ. ಘಟ ಪಟ. ಘಟ ಪಟ ಸ್ವರೂಪ ಹೊಂದಿಲ್ಲ, ಪಟ ಘಟ ಸ್ವರೂಪ ಹೊಂದಿಲ್ಲ. ಅಂದ್ರೆ ನಾವು ಇನ್ನೊಬ್ರ ತರ ಅಲ್ಲ, ಇನ್ನೊಬ್ರು ನಮ್ ತರ ಅಲ್ಲ, ಬೇರೆ ಬೇರೆ ತರ ಅಂತ ಅರ್ಥ. ಅಂದ್ರೆ ಅನ್ಯೋನ್ಯ ಅಭಾವ. ಅನ್ಯೋನ್ಯ ಅಂದ್ರೆ ಪರಸ್ಪರ ಅವರವರ ಸ್ವರೂಪ ಅವರಿಗೆ ಇರುತ್ತೆ, ಬೇರೆಯವರಲ್ಲಿ ಇರಲ್ಲ. ಅದನ್ನ ಅನ್ಯೋನ್ಯದ ಅಭಾವ, ಅನ್ಯೋನ್ಯಾಭಾವ ಅಂತ ಹೇಳ್ತಾರೆ. ಅನ್ಯಂ ಅನ್ಯಂ, ಬೇರೆ ಬೇರೆ ಅನ್ನೋದು ಇರಲ್ಲ, ಅದಾಗೆ ಇರುತ್ತೆ ಅಂತ ಅರ್ಥ. ಇದನ್ನ ಭೇದ ಅಂತ ಕರೀತಾರೆ. ಹಾಗಾಗಿ ವಸ್ತು ತನ್ನ ಪಾಡಿಗೆ ತಾನೇ ಆಗಿದ್ರೆ ಭೇದ ಇದೆ ಅಂತ ಅರ್ಥ. ತಾನ್ ಇನ್ನೊಂದಾಗತ್ತೆ ಅಂದ್ರೆ ಭೇದ ಹೋಗತ್ತೆ ಅಂತ ಅರ್ಥ. ಉದಾಹರಣೆಗೆ ಜೀವ ಪರಮಾತ್ಮ ಇಬ್ಬರಿದ್ದಾರೆ. ಜೀವ ಜೀವತ್ವವನ್ನ ಹಾಗೆ ಉಳಿಸ್ಕೊಳ್ತಾನೆ, ಪರಮಾತ್ಮ ಪರಮಾತ್ಮತ್ವವನ್ನ ಹಾಗೆ ಉಳಿಸ್ಕೊಳ್ತಾನೆ. ಏನಾದ್ರು ಬಿಟ್ಟ ಅಂತ ಆದ್ರೆ ಜೀವ ಪರಮಾತ್ಮನಾದ, ಪರಮಾತ್ಮ ಜೀವ ಆದ, ಅನ್ಯೋನ್ಯಾಭಾವ ಹೋಯ್ತು. ಅನ್ಯೋನ್ಯ ಅಭಾವ ಅಂದ್ರೆ ತಾದಾತ್ಮ್ಯ ಬೇಕು ನಮ್ಗೆ. ಒಂದೇ ಅನ್ನೋದ್ ಬೇಕು ಅಂದ್ರೆ ಪರಸ್ಪರ
ಅಭಾವ ಅನ್ನೋದು ಇರಬಾರ್ದು, ಪರಸ್ಪರತೆ ಅನ್ನೋದಿರ್ಬೇಕು, ಎರಡು ಒಂದೇ ಅಂತ ಆಗ್ಬೇಕು. ಈ ತರ ಇದೆ. ಇಲ್ಲಿ ಅನ್ಯೋನ್ಯಾಭಾವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತಾರೆ. ಘಟೇಹಿ ಪಟಾದಿ ಅನ್ಯೋನ್ಯಾಭಾವ ಪ್ರಮಾಣ ಸಿದ್ಧ. ಈಗ ಏನು ಹೇಳಿಕ್ ಹೊರಡ್ತಾ ಇದಾರೆ ಇವರು ಅಂದ್ರೆ, ಜಗತ್ನಲ್ಲಿ ಎಲ್ಲಾ ಪದಾರ್ಥನು ಅಭಾವವೇ ಅಂತ ಹೇಳಿಕ್ ಹೋಗ್ತಾ ಇದ್ದಾರೆ. ಹೇಗ್ ಹೇಳೋದು ಎಲ್ಲ ಇಲ್ಲ 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 ಅಂತ? ಇದು ಹೇಗ್ ಸಾಧ್ಯ? ಇದೆ ಅಂತ ತೋರತ್ತಲ್ವಾ? ಹೇಳ್ಬಹುದು ಅಂತ ಹೇಳ್ತಾರೆ. ಒಂದ್ ವಸ್ತುನ್ ಇದೆ ಇಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ ಶಾಸ್ತ್ರದಲ್ಲಿ. ನಮ್ ಕಣ್ಮುಂದೆ ಇರೋದನ್ನ ಇಲ್ಲ ಅಂತ ಸಮರ್ಥನೆ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಶಾಸ್ತ್ರದಲ್ಲಿ. ನಾವ್ ಅನ್ಕೊಳ್ತೀವಿ ನಮ್ ಕಣ್ಮುಂದೆ ಒಂದ್ ವಸ್ತು ಇದೆ, ಘಟ ಇದೆ, ಮಡಿಕೆ ಇದೆ, ಒಂದು ಕಂಬ ಕಾಣ್ತಾ ಇದೆ, ಒಂದು ಯಾವ್ದೋ ಹೆಲ್ಮೆಟ್ ಕಾಣ್ತಾ ಇದೆ, ಇನ್ನೊಂದ್ ಏನೋ ಒಂದ್ ಕಾಣ್ತಾ ಇದೆ. ಇದೆಲ್ಲ ಇಲ್ಲ ಅಂತ ಹೇಳೋದು ದೊಡ್ಡ ವಿಷಯನೇ ಇಲ್ಲ. ಕಣ್ಮುಂದೆ ಇರಬಹುದು, ಆದ್ರೆ ಅದು ಇಲ್ಲ ಅಂತ ಹೇಳ್ಬೋದು ಮಾತಿನ ಮುಖಾಂತರ. ಶಾಸ್ತ್ರದಲ್ಲಿ ಅನೇಕ ಕಾರಣಗಳು ಕೊಡ್ತಾರೆ. ಅದು ಯಾವ ಕಾರಣದಿಂದ ಇದೆ, ಅದು ಹೇಗಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಕಾರಣ ಕೊಡ್ಬೋದು. ಹಾಗೆ ಒಂದು ವಸ್ತು ಇದೆ ಇಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ. ಒಂದ್ ವಸ್ತು ಇದೆ ಅಂತಾನು ಹೇಳ್ಬೋದು, ಇಲ್ಲ ಅಂತಾನು ಮಾಡಬಹುದು. ಯುಕ್ತಿಗಳನ್ನ ಕೊಡೋ ಮುಖಾಂತರ ಒಪ್ಲೇಬೇಕು ಅವ್ನು ಮುಂದಿರೋನು. ಆ ತರ ಕಾರಣಗಳು ಕೊಡ್ತಾರೆ. ಇಲ್ಲಿ ಒಂದು ಉದಾಹರಣೆ ತೋರಿಸ್ತಾರೆ. ಘಟೇಹಿ ಪಟ ಅನ್ಯೋನ್ಯಾಭಾವ. ಘಟ ಇದೆ, ಮಡಿಕೆ ಇದೆ, ಅಲ್ಲಿ ಪಟದ ಅನ್ಯೋನ್ಯ ಅಭಾವ ಇದೆ, ಅಂದ್ರೆ ಭೇದ ಇದೆ. ಪಟ ಬೇರೆ, ಘಟ ಬೇರೆ. ಪಟದ ಭೇದ ಘಟದಲ್ಲಿದೆ. ಇಷ್ಟು ಬಂತು. ಇದು ಎಲ್ರಿಗೂ ಗೊತ್ತು. ಈಗ ದೇವದತ್ತ ಯಜ್ಞದತ್ತ ಇದ್ದಾನೆ, ಇಬ್ರು. ಯಜ್ಞದತ್ತನ ಅನ್ಯೋನ್ಯ ಅಭಾವ ದೇವದತ್ತನಲ್ಲಿದೆ, ದೇವದತ್ತನ ಅನ್ಯೋನ್ಯ ಅಭಾವ ಯಜ್ಞದತ್ತನಲ್ಲಿದೆ. ಅಂದ್ರೆ ಅದು ಅವನ ಭೇದ ಇವನಲ್ಲಿ, ಇವನ ಭೇದ ಅವನಲ್ಲಿ. ಇಷ್ಟೇ. ಇದು ನಮಗೆ ಪ್ರಮಾಣ ಸಿದ್ಧ, ಇದಕ್ಕೆ ಪ್ರಮಾಣ ಉಂಟು. ಆದ್ರೆ ಒಂದು ಪ್ರಶ್ನೆ, ಅನ್ಯೋನ್ಯಾಭಾವ ಧರ್ಮಿಣೋ ಅನ್ಯೋನ ಅಸ್ತಿ. ಈಗ ನೋಡಿ, ಭೇದ ಇದೆ ಭೇದ ಇದೆ ಅಂತ ಹೇಳ್ತೀವಲ್ಲ. ಈಗ ಉದಾಹರಣೆಗೆ ಇಬ್ರು ಇದ್ರು, ರಾಮ ಕೃಷ್ಣ ಇದ್ರು. ರಾಮನ್ ಭೇದ ಕೃಷ್ಣನಲ್ಲಿ ಇದೆ, ಕೃಷ್ಣ ಭೇದ ರಾಮನಲ್ಲಿದೆ. ಈ ಭೇದ ಇದೆ ಅಂತ ಹೇಳ್ತೀವಲ್ಲ, ಭೇದ ಅಂದ್ರೆ ಏನದು? ಅನ್ಯೋನ್ಯ ಅಭಾವ. ಅದು ಭೇದ ಏನ್ ಹೇಳ್ತೀವಲ್ಲ, ಆ ಭೇದ ಯಾರಲ್ಲಿದೆ? ಕೃಷ್ಣನಲ್ಲಿದೆ. ಯಾರ ಭೇದ ಇದೆ? ರಾಮನ ಭೇದ ಕೃಷ್ಣನಲ್ಲಿ ಇದೆ. ಹಾಗಾದ್ರೆ ಕೃಷ್ಣನಲ್ಲಿ ಇರುವ ಧರ್ಮ ಯಾವುದು ಅಂದ್ರೆ ರಾಮನ ಭೇದ ಅನ್ನೋ ಧರ್ಮ. ಆ ಭೇದ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಭೇದ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ ಅಂತ ಹೇಳ್ತೀವಿ. ಇದು ಶಾಸ್ತ್ರ. ಭೇದ ಯಾವತ್ತು ಆ ವಸ್ತುವಿನ ಜೊತೆಗೆ ಇರುತ್ತೆ, ಅದು ಹೊಸದಾಗಿ ಸೃಷ್ಟಿ ಆಗೋದಲ್ಲ. ಈಗ ನಾವು ಹುಡ್ತಾನೆ ಜೀವರು ಒಂದ್ 1000 ಜನ ಇದೆ. 1000 ಜನ ಆದ್ರು ಜೀವರು. ಈ 1000 ಜನ ಜೀವರು ಹುಟ್ಟಿದ್ಮೇಲೆ ಭೇದ ಬಂದಿದ್ದಲ್ಲ, ಹುಟ್ಟುತ್ತಾನೆ ಭೇದ ಇರೋದು ಎಲ್ರಿಗೂ. ಈಗ ಆಚಾರ್ಯರು ಭೇದ ಸಿದ್ಧಾಂತ ಸ್ಥಾಪನೆ ಮಾಡಿದ್ರು ನಿಜ, ಎಲ್ಲೋ ಹೊಸದಾಗಿ ಒಂದ್ ಭೇದ ಸೃಷ್ಟಿ ಮಾಡ್ಕೊಂಡ್ ಬರ್ಲಿಲ್ಲ ಮಧ್ವಾಚಾರ್ಯರು. ಎಲ್ಲಾ ವಸ್ತುಗಳಲ್ಲಿ ಭೇದ ಇದ್ದ ಭೇದವನ್ನ ಹೊರಗೆ ತೋರಿಸಿದ್ರು. ನೋಡಿ, ಭೇದ ಇದೆ ಜೀವ ಪರಮಾತ್ಮನಲ್ಲಿ, ಅವ್ರು ಒಂದೇ ಅಲ್ಲ ಅಂತ. ಹಾಗಾದ್ರೆ ಭೇದ ಒಂದು ವಸ್ತುವಿನ ಜೊತೆಗೆ ಹುಟ್ಟುತ್ತಾನೆ ಇದೆ ಅಂದ್ರೆ ಏನರ್ಥ? ಆ ವಸ್ತು ಬೇರೆ ಅಲ್ಲ, ಆ ಭೇದ ಬೇರೆ ಅಲ್ಲ. ವಸ್ತು ಭೇದ ಬೇರೆ ಅಲ್ಲ ಅಂದ್ರೆ ವಸ್ತು ಅನ್ಯೋನ್ಯಾಭಾವನು ಬೇರೆ ಅಲ್ಲ ಅಂತಾನೆ ಅರ್ಥ. ಹಾಗಾದ್ರೆ ಪ್ರತಿಯೊಂದು ವಸ್ತುನು ಕೂಡ ಅನ್ಯೋನ್ಯಾಭಾವವೇ ಅಂತ ಹೇಳ್ದಂಗಾಯ್ತು. ಹಾಗಾದ್ರೆ ಏನಾಯ್ತು? ಎಲ್ಲಾ ವಸ್ತುಗಳು ಅಭಾವ ವಸ್ತುಗಳೇ ಅಂತ ಹೇಳಿದಾಗಾಯ್ತು. ಹಾಗಾದ್ರೆ ಹೇಗೆ? ಯಾವ ಭಾವ? ಅನ್ಯೋನ್ಯಾಭಾವ ಅಂತ ಹೇಳಿದಾಗಾಯ್ತು. ಅಂದ್ರೆ ಎಷ್ಟು ಚೆನ್ನಾಗಿ ಅವನು ವರ್ಣನೆ ಮಾಡಿದ್ದಾನೆ. ಅಭಾವ ಅಂದ್ರೆ ಅದು ಯಾವ ವಸ್ತುನ ಅಭಾವ ಅಲ್ಲ, ತಪ್ಪು. ಅಭಾವದಲ್ಲಿ ತುಂಬಾ ವೆರೈಟಿ ಇದೆ, ಅದ್ರಲ್ಲಿ ಅನ್ಯೋನ್ಯಾಭಾವ ಅದು ಎಲ್ಲಾ ವಸ್ತುಗಳು ಆಗಿದೆ. ಯಾಕೆ? ಎಲ್ಲಾ ವಸ್ತುಗಳಲ್ಲಿ ಭೇದ ಇಲ್ವಾ? ಇದರ ಭೇದ ಅಲ್ಲಿದೆ, ಅಲ್ಲಿ ಭೇದ ಇಲ್ಲಿದೆ. ಆ ಭೇದ ಏನು? ಆಯಾ ವಸ್ತುವಿನ ಜೊತೆಗೇ ಇರುತ್ತೆ, ಆ ವಸ್ತುವೇ ಆಗಿರುತ್ತೆ, ಅದ್ ಬೇರೆ ಅಲ್ಲ. ಇಷ್ಟು ಅವರ ಸಮರ್ಥನೆ. ಜಯತೀರ್ಥರೇ ಆಕ್ಷೇಪ ಮಾಡ್ಕೊಂಡು ಉತ್ತರ ಕೊಟ್ಟಿರೋದು. ಜಯತೀರ್ಥರ ಅದ್ಭುತ ನಿರೂಪಣೆ ಅಂತ ಹೇಳ್ಬೇಕು. ಜೈನ ಪೂರ್ವ ಪಕ್ಷವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದು ದೊಡ್ಡ ವಿಷಯ. ಇದು ಮುಂದೆ ಅತಃ ಘಟಯೇವ ಪಟಾದಿ ಅನ್ಯೋನ್ಯಾಭಾವ. ಹಾಗಾದ್ರೆ ಘಟ ಬೇರೆ ಅಲ್ಲ, ಪಟ ಭೇದ ಬೇರೆ ಅಲ್ಲ. ಘಟನೂ ಒಂದು ಅಭಾವ, ಅನ್ಯೋನ್ಯಾಭಾವ. ಪಟದಲ್ಲಿ ಘಟದ ಭೇದ ಇದೆ, ಆ ಭೇದ ಪಟ ಬೇರೆ ಅಲ್ಲ, ಅದು ಒಂದು ಅಭಾವ. ಎಲ್ಲಾ ವಸ್ತುವು ಕೂಡ ಭೇದವನ್ನು ಹೊಂದಿರೋದ್ರಿಂದ ಆ ಭೇದ ಬೇರೆ ಅಲ್ಲ, ಆ ವಸ್ತು ಬೇರೆ ಅಲ್ಲ. ಈಗ ನಮ್ಮಲ್ಲಿ ಇನ್ನೊಬ್ಬನ ಭೇದ ಇದೆ, ನಮ್ಮ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನೆ, ಅವನ ಭೇದ ನನ್ನಲ್ಲಿದೆ. ಆ ಭೇದ ನಾನು ಏನು? ಒಂದೇ. ನಾನು ಆ ಭೇದ ಬೇರೆ ಅಲ್ಲ, ನಾನು ಆ ಭೇದ ಒಂದೇ. ಹೀಗೆ ಪ್ರತಿಯೊಂದು ವಸ್ತುವು ಕೂಡ ಆ ವಸ್ತುವಿನ ಜೊತೆಗೇ ಇರುವ ಭೇದದೊಂದಿಗೆ ಇರೋದ್ರಿಂದ, ಆ ಭೇದ ಸ್ವರೂಪವೇ ಆಗಿರೋದ್ರಿಂದ ಎಂದೆಂದಿಗೂ ಕೂಡ ವಸ್ತುಗಳು ಅಭಾವ ಅಲ್ವೇ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಎಲ್ಲ ವಸ್ತುಗಳು ಅಭಾವ. ಸರಿ, ಹಾಗಾದ್ರೆ ನೀವು ಹೀಗೆ ಹೇಳ್ತೇನೆ ಅಂತ ಇಟ್ಕೊಂಡು ನಿಮ್ಗೊಂದು ಆಕ್ಷೇಪ ಮಾಡ್ತೀವಿ ಈಗ ಅಂತ ಶುರು ಮಾಡ್ತಾರೆ. ಯದಿ ಸರ್ವೇಪ್ಯಭಾವ ಸ್ಯುಃ ಅನ್ಯೋನ್ಯಮಿತಿ ಭಾವತ ಅಭಾವ ಭಾವತೇವ ಸ್ಯಾತ್ ಖಿನ್ನಶ್ಚಿನ್ನಂತದಾ ಭವೇತ್ ಅಂತ ಆಚಾರ್ಯರ ವಾಕ್ಯ. ಸರ್ವೇಪಿ ಪದಾರ್ಥಾಃ
ಅನ್ಯೋನ್ಯಾಭಾವ ಸ್ಯು ಇತಿ ಯದಿ ಮನ್ಯಸೆ. ಈಗ ನೀನ್ ಎಲ್ಲಾ ವಸ್ತುಗಳನ್ನ ಅನ್ಯೋನ್ಯ ಭಾವ, ಎಲ್ಲಾ ವಸ್ತುಗಳು ಭೇದನೆ, ವ್ಯತ್ಯಾಸ ಇಲ್ಲ ಅಂತ ಹೇಳೋದಿದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಆಗ ಎಲ್ಲಾ ಪದಾರ್ಥಗಳನ್ನ ನೀನು ಭೇದ ಇದೆ ಭೇದ ಇದೆ ಭೇದ ಸ್ವರೂಪ ಅಂತೆಲ್ಲ ಹೇಳ್ತಾ ಬಂದ್ರೆ ನಮ್ಗೇನು ತೊಂದ್ರೆನೇ ಇಲ್ಲ. ನಮ್ಗೆ ಸಿದ್ಧ, ನಮ್ಗೆ ಇಷ್ಟಪಡ್ತೀನಿ, ಏನ್ ನಮಗ್ ತೊಂದರೆ ಇಲ್ಲ. ಯಾಕೆಂದ್ರೆ ಎಲ್ಲಾ ಪದಾರ್ಥಗಳ ಅನ್ಯೋನ್ಯ ಭಾವ ಅಂತಂದ್ರೆ ಏನರ್ಥ? ಭೇದ. ಭೇದ ಇಲ್ಲ ಅಂದ್ರೆ ಏನರ್ಥ? ಭಾವವಸ್ತು ಇದೆ ಅಂತ ಅರ್ಥ. ಭೇದ ಇಲ್ಲ ಅಂದ್ರೆ ಭಾವವಸ್ತು ಇದೆ ಅಂತ ಅರ್ಥ ಅಂತ ಹೇಳಿ ಸಮರ್ಥೆಯನ್ನ ಮುಂದೆ ಮಾಡ್ತಾ ಹೋಗ್ತಾರೆ. ಇದು ಮುಂದೆ ಒಂದು ಪ್ಯಾರ ಇದೆ, ಆ ಪ್ಯಾರ ಶುರು ಮಾಡಿದ್ರೆ ತುಂಬಾ ವಿವರಣೆ ಕೊಡ್ಬೇಕು. ಮತ್ತೆ ಶಬ್ದಗಳು ಏನ್ ಜಾಸ್ತಿ ಬರುತ್ತೆ ಅಂದ್ರೆ ಇಲ್ಲಿ ಭಾವ ಅಭಾವ, ಭಾವ ಅಭಾವ, ಈ ಶಬ್ದಗಳು ಮತ್ ಬರುತ್ತೆ. ನಮ್ಗೆ ಅದು ಕನ್ಫ್ಯೂಸ್ ಆಗ್ತದೆ. ಅಂದ್ರೆ ಏನ್ ಹೇಳಿಕ್ ಹೋಗ್ತಾ ಇದಾರೆ ಅಂತ ಕೊನೆ ಗೊತ್ತಾಗದೆ ಇರುವಂತಹ ಸಂಭವ ಜಾಸ್ತಿ ಇರುತ್ತೆ. ಆದ್ರೆ ನಿಧಾನಕ್ಕೆ ಈ ಪ್ಯಾರಗಳೇನಿದೆ, ಹಿಂದಿನ ಪ್ಯಾರ ಈ ಪ್ಯಾರ ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡ್ರೆ ಆಗ ಸ್ಪಷ್ಟವಾಗಿ ಮುಂದಿನ ಅವ್ರ ಒಂದೊಂದು ಪದಗಳನ್ನ ಏನೇನ್ ಹೇಳ್ತಾರೆ ಅದಕ್ಕೆಲ್ಲದಕ್ಕೂ ಅರ್ಥ ಗೊತ್ತಾಗತ್ತೆ. ಆಗ ಮುಂದಿನ ಸ್ವಾರಸ್ಯ ಗೊತ್ತಾಗತ್ತೆ, ಏನ್ ಹೇಳ್ತಾ ಇದಾರೆ ಅಂತ. ಅದರಿಂದ ಶಾಸ್ತ್ರದಲ್ಲಿ ಈ ಭಾವಾಭಾವ ಅಂತ ಏನ್ ಬರುತ್ತಲ್ಲ, ಇದಕ್ಕೆ ಸುಮಾರು ಅರ್ಥ ಹೇಳಿದ್ದಾರೆ. ಇಲ್ಲಿ ಜಿಜ್ಞಾಸಾಧಿಕರಣ ಮೊದಲನೇ ಭಾಗ ಬರುತ್ತಲ್ಲ, ಸುಮಾರು ಅರ್ಥ ಹೇಳಿದ್ದಾರೆ ಜಯತೀರ್ಥರದಕ್ಕೆ. ಇಲ್ಲಿ ಅಷ್ಟು ಹೇಳಲಿಕ್ಕೆ ಹೋಗ್ಲಿಲ್ಲ, ಆದ್ರೆ ವಿಚಾರ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಶಬ್ದಗಳಿಗೆ ತುಂಬಾ ಅರ್ಥ ಹೇಳಿದ್ದಾರೆ. ಹೇಗೆ ವಿಷ್ಣು ಅನ್ನೋ ಶಬ್ದಕ್ಕೆ ತಗೊಂಡು 100 ಅರ್ಥ ಹೇಳೋದು, ನಾರಾಯಣ ಶಬ್ದಕ್ಕೆ 100 ಅರ್ಥ ಹೇಳೋದು ಅಂತ ಇತ್ತಲ್ಲ, ಆ ತರ ಜಿಜ್ಞಾಸಾಧಿಕರಣದಲ್ಲಿ ಭಾವಾಭಾವ ಅನ್ನೋ ಶಬ್ದ ತಗೊಂಡು ಸುಮಾರು ಅರ್ಥ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಹಾಗೆ ಹೇಳಲಿಲ್ಲ. ಆದ್ರೆ ಭಾವಾಭಾವ ಅಂದ್ರೆ ಏನು, ಶಾಸ್ತ್ರದಲ್ಲಿ ಹೇಗಿದೆ, ಲೋಕದಲ್ಲಿ ಹೇಗಿದೆ ಅನ್ನೋದರ ಒಂದು ವಿವರಣೆ ಬರ್ತಾ ಇದೆ. ಮುಂದೇನೋ ಕೂಡ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.